ಸರ್, ನೀವು ಹೇಳಿದ್ರಿ ಅವಾಗ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋಕ್ಕೆ ನಾನು ಮುಂದೆ ಬಂದಿರಲಿಲ್ಲ, ಕೊನೆಯದಾಗಿ ಆ ಕಲಾವಿದರು ಕೈ ಕೊಟ್ಟಾಗ ನಾನೇ ಬಂದೆ ಅಂತ. ಸೊ ಯಾಕೆ ಆ ಕಲಾವಿದರು ಕೈ ಕೊಟ್ಟರು ಒಂದನೇ ಪ್ರಶ್ನೆ. ಎರಡನೇದಾಗಿ ನೀವೇ ಮಾಡಬೇಕು ಕೊನೆಯದಾಗಿ ಅಂತ ನಿಮ್ಗೆ ಅನಿಸಿದ್ದು ಯಾಕೆ? ಸತ್ಯವಾಗಿ ಹೇಳ್ತಿದ್ದೀನಿ, ಆ ಕಲಾವಿದರು ಕೈ ಕೊಡಲಿಲ್ಲ. ನಾವು ಹೇಳಿದ ಡೇಟಿಗೆ ಮಾಡೋಕ್ಕಾಗಿರಲಿಲ್ಲ, ಒಂದು ತಿಂಗಳು ಲೇಟ್ ಆಗೋಯಿತು. ಅಷ್ಟೊಂದು ಬೇರೆ ಫಿಲ್ಮ್ ಮಾಡಬೇಕಲ್ಲ. ಅವರು ಚತುರ್ಭಾಷಾ ಕಲಾವಿದರು, ಐ ರೆಸ್ಪೆಕ್ಟ್ ಹಿಮ್ ಎ ಲಾಟ್. ಅವ್ರೇನು ಹೇಳಿದ್ರು, ಎಲ್ಲ ರೆಡಿಯಾಗಿದೆ ಅಂತ ಹೇಳಿದ್ಮೇಲೆ 20 ದಿನ ಕೊಡೋಕ್ಕಾಗಲ್ಲ ಅಂದಾಗ ಡೈರೆಕ್ಟ್ರಿಗೆ ಸಿಟ್ಟು ಬಂತು. ಡೈರೆಕ್ಟ್ರ್ ಏನು, ನಾವು ಕಷ್ಟಪಟ್ಟಿದ್ದೀವಿ, ಮಾಡಿದ್ದೀವಿ, ಬಂದು ದಿನಕ್ಕೆ ಬಾಡಿಗೆ 50-60 ಸಾವಿರ ಆಗ್ತಿದೆ, ಆ ಸೆಟ್ಟಿಗೆ ಡಿಲೇ ಮಾಡಿದ್ರೆ ಇದಾಗುತ್ತೆ ಅಂತೇಳಿ ರೇಗಿಬಿಟ್ಟು, ಆಯಿತು ಬಿಡಿ ನಾನು ನಿಮ್ಮನ್ನು ಇಟ್ಕೊಂಡು ಮಾಡಲ್ಲ ಅಂತ ಹೇಳ್ಬಿಟ್ಟು. ಬೇರೆ ಆ್ಯಕ್ಟರ್ಗಳಿಗೆ ಮಾತಾಡ್ತಾ ಇರುವಾಗ ಆ ಪ್ರೊಡ್ಯೂಸರ್ ದೇವೇಂದ್ರ ನನ್ನ ಹಿಂದೆ ಬಿದ್ದುಬಿಟ್ರು. ನಾನು ಹಿಂದೆ ಬಿದ್ದು ಆ ಪಾತ್ರ ನೀವೇ ಮಾಡಬೇಕು, ಮತ್ತು ಐ ಮೇ ರೈಟ್, ಸ್ವಲ್ಪ ಜನಕ್ಕೆ ಆಕರ್ಷಕವಾಗೋ ರೀತಿಯಲ್ಲಿ ಮಾತಾಡೋದನ್ನು ಕಲ್ತ್ಕೊಂಡಿದ್ದೀನಿ. ಹಾಗಾಗಿ ಏನಾಯಿತು ಅಂತ ಹೇಳಿದ್ರೆ, ನಾನು ಎಕ್ಸ್ಪ್ಲೈನ್ ಮಾಡುವಾಗ ದೇವೇಂದ್ರ ಅವ್ರಿಗೆ ಎಷ್ಟು ಒಳಗಡೆ ಹೋಗ್ಬಿಡ್ತು ಅಂದರೆ, ನೀವೇ ಮಾಡಬೇಕು, ಇಲ್ಲದೆ ನಾನು ಮಾಡಲ್ಲ. 5 hours ನಡೆದಿದ್ದು. ಅಲ್ಲಿ ಎಲ್ಲರೂ ಇದ್ದಾರೆ, ಡೈರೆಕ್ಟರ್ ಇದ್ದಾರೆ, ಇವರಿದ್ದಾರೆ, ಕ್ಯಾಮ್ರಾಮನ್ ಇದ್ದಾರೆ, ಎಲ್ಲ ಬೇಡ ಅಂತ. ಎಲ್ಲ ಬೇಡ ಅಂದಾಗಲೂ ನೀವಿಲ್ಲದೆ ನಾನು ಹೋಗಲ್ಲ ಅಣ್ಣ ಅಂದಾಗ ಆಫ್ಟರ್ 5 hours ಫಸ್ಟ್ ಪುನಃ ನನ್ನ ತಮ್ಮ ಎಲ್ಲ ಶಾಕ್ ಆದರು. ಬೇಡ ಅಣ್ಣ, ನಿನ್ನ ತಲೆ ಕೆಟ್ಟಿದ್ಯಾ ನೀನು ಅಂತ. ನೀನು ಆ್ಯಕ್ಟ್ರಾಗಿ ಕಲ್ಪಿಸ್ಕೊಳ್ಳೋಕ್ಕೂ ಆಗಲ್ಲ, ಯು ಆರ್ ಆನ್ ಆ್ಯಕ್ಟಿವಿಸ್ಟ್, ಯು ಆರ್ ನಾಟ್ ಆನ್ ಆ್ಯಕ್ಟರ್. ಜನ ಇದು ಮಾಡ್ತಾರಂತ. ಇಲ್ಲಪ್ಪ, ನಾನು ಯಾವುದೋ ಲವ್ ಸ್ಟೋರಿದು ಅದು ಇದು ಮಾಡ್ತಾಯಿಲ್ಲ, ಇಟ್ಸ್ ಓಕೆ. ಅವ್ರು ಅಷ್ಟು ಒದ್ದಾಡ್ತಿದ್ದಾರೆ, ರೆಡಿಯಾಗಿ ಹೋಗ್ಬಿಟ್ಟಿದೆ, ಮತ್ತು ಡೈರೆಕ್ಟರ್ ಹ್ಯಾಸ್ ವರ್ಕ್ಡ್ ವೆರಿ ಹಾರ್ಡ್, ನಾನು ಮಾಡ್ತೀನಿ. ಆಮೇಲೆ ಎಲ್ಲರನ್ನೂ ಒಪ್ಪಿಸಿದೆ. ಸರ್, ಒಂದು ಮಾತಿದೆ, ನಿಮ್ಮಂಥ ಸಾಕಷ್ಟು ಒಂದು ರೈಟರ್ಸ್ಗಳಾಗಿರ್ಬೋದು ಅಥವಾ ಈ ಥರ ಒಂದು ಹೇಳಿಕೆಗಳನ್ನು ಕೊಡುವಂಥ ಒಂದು ದೃಢ ವ್ಯಕ್ತಿಗಳನ್ನು ಕಂಡ್ರೆ ಒಂದಿಷ್ಟು ಜನ ಫೇವರ್ ಆಗಿರ್ತಾರೆ, ಒಂದಿಷ್ಟು ಜನ ಅದಕ್ಕೆ ಅಪೋಸ್ ಕೂಡ ಮಾಡ್ತಾರೆ. ಖಂಡಿತವಾಗಿ ಈ ಸಿನಿಮಾ ಆದಮೇಲೆ ಒಂದಿಷ್ಟು ಜನ ಅಪೋಸ್ ಮಾಡೇ ಮಾಡ್ತಾರೆ. ಅಂಥವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅಂತ? ಇಲ್ಲಿ ಸಮಸ್ಯೆ ಏನಂದರೆ, ಅಪೋಸ್ ಮಾಡೋರು ಯಾರು ನನ್ನ ವೈರಿಗಳಲ್ಲ, ನನಗೆ ಚೆನ್ನಾಗಿ ಗೊತ್ತಿರೋರೆ. ಅವ್ರಿಗೆ ಭಾಳ ಬೇಸರ ಆಗುತ್ತೆ, ಏನಿಂತ ಸತ್ಯ ಹೇಳಿಬಿಟ್ರಲ್ಲ, ಕಹಿಯಾದ ಸತ್ಯ ಅಂತ. ಆದರೆ ಆ ಸತ್ಯ ನನಗೆ ಗೊತ್ತಿದೆ ಅಂದಾಗ ನಾನು ಹೇಳದೇ ಇರೋಕ್ಕಾಗಲ್ಲ. ಐ ಆಮ್ ಎ ರೈಟರ್, ಐ ಆಮ್ ಆನ್ ಆ್ಯಕ್ಟಿವಿಸ್ಟ್, ಐ ಆಮ್ ಆನ್ ಆರ್ಟಿಸ್ಟ್. ನಾನಿಲ್ಲ ಬರಿಬೇಕು, ಹೇಳಬೇಕು, ಸಿನಿಮಾ ಮಾಡಬೇಕು, ನಾನು ಹೇಳ್ತಾಯಿದ್ದೀನಿ. ಈಗ ನೆಕ್ಸ್ಟು ಅಷ್ಟೇ, ಎಜುಕೇಷನ್ ಬಗ್ಗೆ ಏನು ನಡೀತಿದೆ, ಹೇಗೆ ನಡೀತಿದೆ, ಮಕ್ಳು ಏನು ಥಿಂಕ್ ಮಾಡ್ತಾರೆ, ಇದ್ರ ಬಗ್ಗೆ ಭಾಳ ತಲೆ ಕೊರಿತಿದೆ ನನಗೆ. ನಾನು ಮಾಡ್ತಿದ್ದೀನಿ. ಹೇಳ್ತಾ ಇದ್ರಿ ಸರ್, ಇದಾದಮೇಲೆ ಎಜುಕೇಷನ್ ಇದ್ರ ಬಗ್ಗೆ ಗಮನ ಹರಿಸ್ತೀವಿ ಅಂತ. ನೀವು ನೋಡಿರ್ತೀರ, ಸಾಕಷ್ಟು ಸಿನಿಮಾಗಳು ಎಜುಕೇಷನ್ ಲೆವೆಲಲ್ಲಿ ಬಂದಿರುವಂಥ ಸಿನಿಮಾಗಳಿದೆ, ಮೆಸೇಜ್ ಕೊಡುವಂಥ ಸಿನಿಮಾಗಳಿದೆ, ಶಾಲೆಗಳನ್ನು ಉಳಿಸುವಂಥ ಒಂದು ಸಿನಿಮಾಗಳೆಲ್ಲ ಬಂದಿದೆ. ಏನು ರಿಸರ್ಚ್ ಮಾಡಿದ್ದೀರಾ ಸರ್? ನಾನೇ ಅಷ್ಟು ಬಿಟ್ಕೊಡೋಕ್ಕಾಗಲ್ಲ. ಈಗ ನಡೀತಾ ಇದೆ, ಗೊತ್ತಾಗುತ್ತೆ ನಡೀಇದೆ. ಆದರೆ ಎಜುಕೇಷನ್ ಹೆಸರಿನಲ್ಲಿ ನಡೀತಾ ಇರುವಷ್ಟು ಭ್ರಷ್ಟಾಚಾರ ಇನ್ಯಾವುದರಲ್ಲೂ ನಡೀತಾ ಇಲ್ಲ. ಒಂದು ಮೆಡಿಕಲ್ ಫೀಲ್ಡ್, ಇನ್ನೊಂದು ಎಜುಕೇಷನ್ ಫೀಲ್ಡ್. ಸಫರ್ ಆಗ್ತಿದ್ದಾರೆ ಇವತ್ತಿನ ಜನಾಂಗ, ಸಫರ್ ಆಗ್ತಿದ್ದಾರೆ. ಇದೇನು ನನಗೆಲ್ಲ ಎಲ್ರಿಗೂ ಗೊತ್ತು, ಯಾರು ಮಾತನಾಡ್ತಿಲ್ಲ ಅಷ್ಟೇ, ನಾನು ಮಾತನಾಡ್ತೀನಿ. ಸರ್, ಈ ಸಿನಿಮಾ ನಿಮಗೆ ಮೊದಲ ಅನುಭವ ಹೆಂಗನ್ನಿಸ್ತು ಸರ್ ಆ್ಯಕ್ಟ್ ಮಾಡೋದು? ನನಗೇನು ಮೊದಲ ಅನುಭವ ಅಲ್ಲ, ನಾನು ಆ್ಯಕ್ಟ್ ಮಾಡ್ತಾನೇ ಇದ್ದೀನಲ್ಲ. ರೈಟರಾಗಿ ಆ್ಯಕ್ಟ್ ಮಾಡಿದ್ದೀನಿ, ಅಂಡವರ್ ಡಾನಾಗಿ, ರೌಡಿಯಾಗಿ ಮಾಡಿದ್ದೀನಿ, ತಂದೆಯಾಗಿ ಆ್ಯಕ್ಟ್ ಮಾಡಿದ್ದೀನಿ, ಎಲ್ಲ ರೀತಿ ಆ್ಯಕ್ಟ್ ಮಾಡಿದ್ದೀನಿ. ಕ್ಯಾಮ್ರಾ ಕಾಣಿಸ್ತಿರ್ಲಿಲ್ಲ ಅಷ್ಟೇ, ಇಲ್ಲಿ ಕ್ಯಾಮ್ರಾ ಕಾಣಿಸಿದೆ. ಸೊ ನನಗೇನು ದೊಡ್ಡ ಇದಾಗಲಿಲ್ಲ ಅದು. ಆನೆಸ್ಟಾಗಿ ನನಗೇನು ದೊಡ್ಡ ಇದಾಗಲಿಲ್ಲ. ಆಮೇಲೆ ನಾನು ಏನೇ ಕೆಲಸಕ್ಕೆ ಕೈ ಹಾಕಿದ್ರು 100% ಕಮಿಟ್ಮೆಂಟ್ ಇಟ್ಕೊಂಡೇ ನಾನು ಮಾಡೋದು. ಸರ್, ನಮ್ಗನ್ಸೋ ಪ್ರಕಾರ ಅಥವಾ ಒಂದಿಷ್ಟು ಜನ ಟ್ರೈಲರ್ ನೋಡಿದ ಮೇಲೆ, ಸಿನಿಮಾ ರಿಲೀಸ್ ಆದಮೇಲೆ ಖಂಡಿತ ಇದು ಕಾಂಟ್ರವರ್ಸಿ ಆಗುತ್ತೆ, ಸೌಂಡ್ ಮಾಡುತ್ತೆ ಅನ್ನೊಂದು ಮಾತುಗಳನ್ನು ಹೇಳ್ತಾ ಇದ್ದಾರೆ. ಸರ್, ಮುಂದಿನ ನಡೆ ಹೆಂಗಿರುತ್ತೆ ಸರ್? ಅದಕ್ಕೆ ಯಾವ ಥರ ಫೇಸ್ ಮಾಡ್ಕೊಳ್ಳೋಕ್ಕೆ ನೀವು ರೆಡಿ ಆಗಿದ್ದೀರಾ ಅಂತ? ನಾನು ಇವತ್ತೇ ರೆಡಿ ಆಗಲ್ಲ. ಆಮೇಲೆ ತೆರೆದ ಮನಸ್ಸಿನ ಮನುಷ್ಯ ನಾನು ಒಂದು ಕಡೆ ಸಾಹಿತ್ಯದ ಆಳವಾದ ವಿದ್ಯಾರ್ಥಿ ಮತ್ತು ಯೋಗ ಮಾರ್ಷಲ್ ಆರ್ಟ್ಸಲ್ಲಿ ಕೂಡ ಸಾಕಷ್ಟು ಕಲ್ತಿರೋ ವಿದ್ಯಾರ್ಥಿ. ಮೊದಲೇ ಅದನ್ನು ಏನು ಮೂಮೆಂಟ್ ಬರ್ಬಂತ ನೋಡಲ್ಲ, ಆ ಮೂಮೆಂಟ್ ಬಂದಾಗ ಫೇಸ್ ಮಾಡ್ತಾ ಹೋಗ್ತೀನಿ. ಐ ಆಮ್ ರೆಡಿ ಟು ಫೇಸ್. ನಾನು ಒಂದು ಸುಳ್ಳು ಹೇಳಿಲ್ಲ, ಯಾರನ್ನ ಜಾರಿ ತಳ್ಳೋದಕ್ಕೋಸ್ಕರ ಯಾರ ಬಗ್ಗೆ ನಾವು ಕೀಳು ಇದು ಬರಲಿ ಅಂತ ಹೇಳ್ತಿಲ್ಲ. ಏನು ನಡೀತಿದೆ, ನನಗೇನು ಗೊತ್ತಿದೆ, ನನ್ನ ಅರಿವಿಗೆ ಬಂದಿದೆ, ಅದನ್ನು ಹೇಳ್ತಿದ್ದೀನಿ. ಸರ್, ಎಲೆಕ್ಷನ್ಸು ಹತ್ತಿರ ಬರ್ತಾ ಇದೆ, ಸಿನಿಮಾ ರಿಲೀಸ್ಗೂ ರೆಡಿ ಆಗಿದೆ. ಮಾರ್ಚ್ 1ನೇ ತಾರೀಕು ರೆಡಿ ಆಗುತ್ತೆ. ಸೊ ರಾಜಕೀಯ ವಲಯದಲ್ಲಿ ಈ ಟಾಪಿಕ್ ಸಂಚಲನ ಸೃಷ್ಟಿಸುತ್ತಾ ನಿಮ್ಮ ಪ್ರಕಾರ? ನಾವು ಪ್ರೊಡ್ಯೂಸರ್ ಆಗಲಿ ಅಥವಾ ನಾನಾಗಲಿ ಎಲೆಕ್ಷನ್ ಸಮಯದಲ್ಲಿ ಬರಬೇಕು ಅಂತ ಮಾಡಲಿಲ್ಲ. ಬಹುಶಃ ಆ ಸಂಯುಕ್ತ ಹೆಗಡೆ ಕಾಲು ಇದಾಗದೆ ಹೋಗಿದ್ದಿದ್ರೆ, ಪೆಟ್ಟಾಗದೆ ಹೋಗಿದ್ದಿದ್ರೆ 4-5 ತಿಂಗಳ ಹಿಂದೆಯೇ ಬಂದಿರೋದು. ಸಂಚಲನ ಏನು ಮಾಡಿಸುತ್ತೆ ಏನು ಅನ್ನೋದನ್ನು ಸಿನಿಮಾ ಬಂದಮೇಲೆ ನೋಡೋಣ.